ವೆಲ್ ಎಜುಕೇಟೆಡ್, ಹೈಲಿ ಕ್ವಾಲಿಫೈಡ್ ಹಾಗೂ ಫೈನಾನ್ಷಿಯಲಿ ಇಂಡಿಪೆಂಡೆಂಟ್ ಇರುವಂತ ಮಹಿಳೆಗೆ ಮೇಂಟೆನೆನ್ಸ್ ನ ಅಗತ್ಯ ಇದೆಯಾ? ನೀವು ಮೇಂಟೆನೆನ್ಸ್ ಕೊಡ್ಬೇಕಾಗತ್ತಾ ನಿಮ್ಮ ಹೆಂಡತಿಗೆ ಇಫ್ ಶಿ ಇಸ್ ವೆಲ್ ಎಜುಕೇಟೆಡ್ ಅಂಡ್ ಹೈಲಿ ಕ್ವಾಲಿಫೈಡ್? ಹೌದು, ರೀಸೆಂಟ್ ಆಗಿ ಡೆಲ್ಲಿ ಹೈಕೋರ್ಟ್ ನ ಈ ಜಡ್ಜ್ಮೆಂಟ್ ಅಲ್ಲಿ ಮಹಿಳೆ ಒಂದು ಡೆಲ್ಲಿ ಯೂನಿವರ್ಸಿಟಿಯಲ್ಲಿ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿ ಕೆಲಸ ಮಾಡ್ತಿದ್ದಾರೆ ಅಂಡ್ ಅವರ ಸಂಬಳ ಸುಮಾರು 1 ಲಕ್ಷಕ್ಕಿಂತ ಜಾಸ್ತಿ ಇದೆ. ಆದ್ರೂನು ಸಹ ಅವರಿಗೆ ಮೇಂಟೆನೆನ್ಸ್ ಅನ್ನ ಗ್ರಾಂಟ್ ಮಾಡುತ್ತೆ. ಯಾಕಂತಂದ್ರೆ ಸೆಕ್ಷನ್ 24 ಆಫ್ ಹಿಂದೂ ಮ್ಯಾರೇಜ್ ಆಕ್ಟ್ ಪ್ರಕಾರ ನೀವು ಡಿವೋರ್ಸ್ ನ ನಂತರ ಕೂಡ ಸಹ ನಿಮ್ಮ ವೈಫ್ ಗೆ ಅದೇ ಲೈಫ್ ಸ್ಟೈಲ್ ಅನ್ನ ಕೊಡ್ಬೇಕಾಗತ್ತೆ. ಯಾವ ಲೈಫ್ ಸ್ಟೈಲ್ ಅವರು ಮದುವೆ ಒಂದು ಡ್ಯೂರೇಷನ್ ಅಲ್ಲಿ ಅನುಭವಿಸ್ತಿದ್ರು ಅದನ್ನ, ದಟ್ ಇಸ್ ಫೈನಾನ್ಷಿಯಲ್ ಸಿಮಿಲಾರಿಟಿ ನ ಮೇಂಟೈನ್ ಮಾಡ್ಬೇಕಾಗತ್ತೆ. ಸೊ ಇದೇ ಒಂದು ಬೇಸಿಕ್ ಒಂದು ಕೀ ಇದರಲ್ಲಿ ಕೋರ್ಟ್ ಹೇಳುತ್ತೆ ದಟ್ ಸಿನ್ಸ್ ಅವರ ಹಸ್ಬೆಂಡ್ ನ ಆನ್ಯುವಲ್ ಇನ್ಕಮ್ 1 crore ಗಿಂತ ಜಾಸ್ತಿ ಇರೋದ್ರಿಂದ ಇವರಲ್ಲಿ ಫೈನಾನ್ಷಿಯಲ್ ಸಿಮಿಲಾರಿಟಿ ಇಲ್ಲ. ಸೊ ಇದನ್ನ ಮ್ಯಾಚ್ ಮಾಡೋದಿಕ್ಕೆ, ಈ ಡಿಫರೆನ್ಸ್ ಅನ್ನ ತೆಗೆದು ಹಾಕೋದಿಕ್ಕೆ ಕೋರ್ಟ್ ಆ ಮಹಿಳೆಗೆ 1.5 ಲಕ್ಷ ದಟ್ ಇಸ್ 1.5 lakh ನ ಮೇಂಟೆನೆನ್ಸ್ ಅನ್ನ ಗ್ರಾಂಟ್ ಮಾಡುತ್ತೆ. ಸೊ ನಿಮ್ಮ ವೈಫ್ ಎಷ್ಟೇ ಕ್ವಾಲಿಫೈಡ್ ಆಗಿರ್ಲಿ, ಅವರಿಗೆ ಸ್ಯಾಲರಿ ನಿಮಗಿಂತ ಕಮ್ಮಿ ಇದೆ ಅಂತಂದಾಗ ಅವರಿಗೆ ಸೇಮ್ ಲೈಫ್ ಸ್ಟೈಲ್ ನ ಮೇಂಟೈನ್ ಮಾಡೋದಕ್ಕೋಸ್ಕರ ನೀವು ಮೇಂಟೆನೆನ್ಸ್ ಅನ್ನ ಕೊಡ್ಲೇಬೇಕಾಗತ್ತೆ. ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಹಾಗೆ ಇನ್ನಷ್ಟು ಲೀಗಲ್ ಅಪ್ಡೇಟ್ಸ್ ನನ್ನ ಪೇಜ್ ಅನ್ನ ಫಾಲೋ ಮಾಡಿ.